ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಜೈ ಶ್ರೀ ಭಾಗ್ಯವಂತಿ ದೇವಿ ನಮಃ. ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆ ನನಗೆ ಹುಷಾರಿಲ್ಲ, ಅದಕ್ಕೆ ನಾನು ನಿನ್ನೆ ಮೊನ್ನೆಯಿಂದ ವೀಡಿಯೋ ಮಾಡಿಲ್ಲ. ಬಟ್ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟು ತಿಳಿಸ್ಬೇಕು. ಯಾಕಂದರೆ ಒಂದು ಮುನ್ಸೂಚನೆ ಅಂದ್ಕೊಳ್ಳಿ, ಅಥವಾ ಏನೇ ಒಂದು ಇದಕ್ಕೆ ಒಂದು ದಾರಿ ಸಿಗುತ್ತೆ ಅಂತ ಏನಾದರೂ ಒಂದು ಸೊಲ್ಯೂಷನ್ ಹುಡುಕ್ಬೋದು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ತಿಳಿಸ್ಬೇಕು, ಸ್ಪೆಷಲಿ ನಿಮಗೆಲ್ಲ ತಿಳಿಸ್ಬೇಕು ಅಂತಲೇ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇದು ಯಾವ ಟಾಪಿಕ್ಕು ಅಂತ ಅಂದರೆ ಗೃಹಲಕ್ಷ್ಮಿ ಬಗ್ಗೆ ನಿಮಗೆ ಹೇಳಬೇಕು ಅಂತ ಬಂದಿದ್ದೇನೆ. ಎಸ್, ಫೆಬ್ರವರಿ ಮಂತದ್ದು ಎಲ್ರಿಗೂ ಬಂದಿದೆ, ಬಟ್ ಮಾರ್ಚಿದು ಯಾಕೆ ಬಂದಿಲ್ಲ, ಇನ್ನೂ ಯಾರ್ಯಾರಿಗೆ ಬರುತ್ತೆ ಮತ್ತು ಯಾರ್ಯಾರಿಗೆ ಬರಲ್ಲ ಅಂತ ಡೀಟೇಲಾಗಿ ಸಿಸ್ಟಮಲ್ಲೇ ಶೋ ಆಗ್ತಾಯಿದೆ. ಸೊ ಹಾಗಾಗಿ ಬನ್ನಿ ಏನಂತ ಬರ್ತಾ ಇದೆ ಅಂತ ನಾನು ನಿಮಗೆ ಡೀಟೇಲಾಗಿ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ, ಯಾಕಂದರೆ ಇರೋದೇ 4 to 5 minutes ವಿಡಿಯೋ ಇರುತ್ತೆ. ಸೊ ಹಾಗಾಗಿ ನೀವೇನು ಮಾಡಿ ಅಂತಂದರೆ ಫುಲ್ ವಿಡಿಯೋನ ವಾಚ್ ಮಾಡಿ. ನನಗೋಸ್ಕರ 4 to 5 minutes ಟೈಮ್ ತೊಗೊಂಡು ವಿಡಿಯೋನ ವಾಚ್ ಮಾಡಿ. ನನಗೋಸ್ಕರ ಅಂತ ಅಲ್ಲ, ನಿಮಗೂ ಯೂಸ್ಫುಲ್ ಇದೆ, ಅದಕ್ಕೆ ಹೇಳ್ತಾ ಇರೋದು. ಓಕೆನಾ? ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ, ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ. ಹಾಗಾಗಿ ಪ್ಲೀಸ್ ವಿಡಿಯೋನ ಏನು ಮಾಡಿ ಗೊತ್ತಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ. ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ. ಓಕೆನಾ? ನಂದು ಆಫ್ಲೈನಲ್ಲೂ ಅದೇ ಕೆಲಸ. ಸೊ ಹಾಗಾಗಿ ನಾನು ಯಾವುದೇ ಗೌರ್ಮೆಂಟ್ ಸವಲತ್ತುಗಳಾಗಲಿ, ಯಾವುದೇ ಹೊಸ ಸ್ಕೀಮ್ಗಳಾಗಲಿ ಬಂದರೆ ಫಸ್ಟು ನಿಮಗೆ ತಿಳಿಸ್ತೀನಿ. ಸೊ ಅದಕ್ಕಾಗಿ ಪ್ಲೀಸ್ ಇದು ಬೆಲ್ಲೈಕನ್ನ ಹಿಟ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲರಿಗೂ ನಾನು ಫಸ್ಟ್ ವಿಡಿಯೋ ನೀವೇ ನೋಡಬೇಕು ಅಂತ ನನ್ನ ಆಸೆ. ಅದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದಾದ್ರೆ ಪ್ರತಿಯೊಂದು ಇಂಪಾರ್ಟೆಂಟ್ ಇದರಲ್ಲಿ. ಅದಕ್ಕೆ ಒಂದು ಲೈನ್ಸು ಇಂಪಾರ್ಟೆಂಟ್ ಇರುತ್ತೆ. ಸೊ ಹಾಗಾಗಿ ಪ್ಲೀಸ್ ಸ್ಕಿಪ್ ಮಾಡಿ ನೋಡಬೇಡಿ. ಓಕೆನಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ ಫೆಬ್ರವರಿ ಮಂತದ್ದು ಎಲ್ರಿಗೂ ಆಲ್ಮೋಸ್ಟ್ ಆಲು ಬಂದಿದೆ. ಇನ್ನು ಸ್ವಲ್ಪ ಜನಕ್ಕೆ ಮಾತ್ರ ಬಂದಿಲ್ಲ, ಏನು ಒಂದು 10% ಜನಕ್ಕೆ ಮಾತ್ರ ಬಂದಿಲ್ಲ, ಬಟ್ ಎಲ್ರಿಗೂ ಬಂದಿದೆ. ಅಕ್ಕಿ ಅಮೌಂಟ್ ಅಂತೂ ಫುಲ್ ಎಲ್ರಿಗೂ ಬಂದೇ ಬಿಡ್ತು. ಓಕೆನಾ? ಮಾರ್ಚ್ ತಿಂಗಳದು ಯಾರ್ಯಾರಿಗೆ ಅಮೌಂಟ್ ಬರಲ್ಲ ಅಂತ ನಾನು ಹೇಳ್ತೀನಿ. ನಾನು ಹಿಂದೆ ವಿಡಿಯೋದಲ್ಲಿ ನಿಮಗೆ ಒನ್ ಮಂತ್ ಆರ್ 1.5 month ಬ್ಯಾಕ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಏನಂತಂದರೆ ರೇಷನ್ ಕಾರ್ಡು ಸರ್ವೈ ನಡೀತಾ ಇದೆ ಅಂತ ಹೇಳಿದ್ದೆ. ಓಕೆನಾ? ಸರ್ವೈ ನಡೀತಾ ಇದೆ. ಇವಾಗ ಏನಾಗುತ್ತೆ ಅಂದರೆ ನಿಮಗೆ ಯಾರ್ಯಾರು GST ಪೇಯರ್ ಇದ್ದಾರೆ, ಯಾರಿಗೆ ಸ್ವಂತ ಮನೆ ಇದೆ, ಆಮೇಲೆ ಆಧಾರ್ ಕಾರ್ಡಲ್ಲೆಲ್ಲ ತೋರಿಸ್ಬಿಡುತ್ತೆ. ಅವ್ರು ಏನು ಮಾಡಿದ್ದಾರೆ ಗೊತ್ತಾ, ಸರ್ವೆಯಲ್ಲಿ ಎಲ್ರದ್ದು ಆಧಾರ್ ಕಾರ್ಡು, ರೇಷನ್ ಕಾರ್ಡು ಮತ್ತು ಎಲ್ಲನೂ ತೊಗೊಂಡಿದ್ದಾರೆ. ಓಕೆನಾ? ಅವ್ರು ಏನಕ್ಕೆ ತೊಗೊಂಡಿದ್ದಾರೆ ಅಂತ ಇನ್ನೂವರೆಗೂ ನಿಮಗೆ ಅರ್ಥ ಆಗಿಲ್ಲ. ನಾನು ಆವಾಗಲೇ ನಿಮಗೆ ಮುನ್ಸೂಚನೆ ಕೊಟ್ಟಿದ್ದೀನಿ, ಬಟ್ ನೀವೇನು ಮಾಡಿದ್ದೀರಾ ಅಂತಂದರೆ ಇದಕ್ಕೆ ಕೇರ್ಲೆಸ್ ಮಾಡಿದ್ದೀರಾ ಅಲ್ವಾ? ಅದಕ್ಕೆ ಕೇರ್ಲೆಸ್ ಅಂದರೆ ಇದರಲ್ಲಿ ಏನು ಮಾಡೋಕ್ಕಾಗಲ್ಲ. ಇವಾಗ ಅಪ್ಲೈ ಮಾಡಿದ ಮೇಲೆ ಕ್ಯಾನ್ಸಲ್ ಮಾಡೋಕ್ಕೂ ಬರಲ್ಲ. ಅದು ಬಂದರೆ ಬರಲಿ, ಇಲ್ಲಾಂದರೆ ಅದಾಗದೇ ಕ್ಯಾನ್ಸಲ್ ಆಗಲಿ ಅಂತ ಹೇಳ್ತಾರೆ ಜನ. ಬಟ್ ಏನು ಮಾಡೋಕ್ಕಾಗಲ್ಲ. ಅದು ಇವಾಗ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಸಿಸ್ಟಮಲ್ಲಿ ಶೋ ಆಗ್ತಾಯಿದೆ ಫೆಬ್ರವರಿ ಆ್ಯಂಡ್ ಮಾರ್ಚ್ದು ಯಾರ್ಯಾರಿಗೆ ಬರಲ್ಲ ಅಂತಲೂ ಶೋ ಆಗ್ತಾಯಿದೆ. ಸೊ ಹಾಗಾಗಿ ಫುಲ್ಲು ಡೀಟೇಲಾಗಿ ನಿಮಗೆ ತಿಳಿಸ್ಬೇಕು. ನಾನು ಫುಲ್ಲು ಡೀಟೇಲಾಗಿ ನೀವು ತಿಳ್ಕೊಬೇಕು ಅಂದರೆ ವಿಡಿಯೋನ ಲೈಕ್ ಮಾಡಬೇಕು. ಓಕೆನಾ? ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಓಕೆನಾ? ನನಗೆ ಗೊತ್ತು ನೀವು ಡಿಸ್ಲೈಕ್ ಮಾಡಲ್ಲ ಅಂತ, ಲೈಕೇ ಮಾಡ್ತೀರಾ ಅಂತ ಗೊತ್ತು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆದಷ್ಟು, ಯಾಕಂದರೆ ಎಲ್ರಿಗೂ ಅರ್ಥ ಆಗಲಿ. ಬೇಡದೇ ಇರೋ ವಿಚಾರಗಳನ್ನೆಲ್ಲ ಶೇರ್ ಮಾಡ್ತೀರಾ. ಅಂದರೆ ಏನೋ ಅಮೌಂಟ್ ಬಂದಿಲ್ಲ ಅಂದರೆ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡು ಇದೆಲ್ಲ ಡೌನ್ಲೋಡ್ ಮಾಡಬೇಕು, ಸುಮ್ಮನೆ ಹರಡ್ಸೋದು. ಮತ್ತು ಇನ್ನೇನೆಂದರೆ ಒಬ್ಬರು ಅಂತೂ ಪಾಪ KYC ಮಾಡಿಸ್ಬಿಟ್ಟಿದ್ದಾರೆ. ಮೊನ್ನೆ 1-2 ತಿಂಗಳು ಬಂದಿಲ್ಲ ಅಂತಂದ್ರೇ KYC ಮಾಡಿಸ್ಬಿಟ್ಟಿದ್ದಾರೆ. ಅವ್ರು ಮತ್ತೆ 1-2 ತಿಂಗಳು ಮುಂದೆ ಹೋಗುತ್ತೆ, ಅಂದರೆ ಡಿಲೇ ಆಗಿಬಿಡುತ್ತೆ. ಸೊ ಹಾಗಾಗಿ ಆ ಥರ ಯಾರೂ ಮಾಡಬೇಡಿ.
ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು, ಓಕೆನಾ. ಏನಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ತೀನಿ. ಅಮೌಂಟು ಏನಕ್ಕೆ ಬರ್ತಾ ಇಲ್ಲ ಅಂತ, ಬರಲ್ಲ, ಮಾರ್ಚ್ದು ಅಮೌಂಟು ಯಾಕೆ ಬರಲ್ಲ ಅಂತ ನಾನು ಇಲ್ಲಿ ಪಕ್ಕದಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡಿ. ಅಂದರೆ ಯುವರ್ ಸ್ಯಾಂಕ್ಷನ್ ಆರ್ಡರ್ ಲೆಟರ್ ಈಸ್ ರಿಜೆಕ್ಟೆಡ್ ಅಂತ ಬರ್ತಾ ಇದೆ, ಅಂದರೆ ಕ್ಯಾನ್ಸಲ್ಡ್, ರಿಜೆಕ್ಟೆಡ್ ಅಂತ ಬರ್ತಾ ಇದೆ. ನಾನು ನಿಮಗೆ ಹಿಂದೆ ಹೇಳಿರೋ ಪ್ರಕಾರ ಯಾರ್ಯಾರಿಗೆ ಇವ್ರಿಗೆಲ್ಲ ಅಮೌಂಟ್ ಬರಲ್ಲ ಅಂತ ಹೇಳಿದ್ದೀನಿ. ನಾನು ಲಾಸ್ಟ್ ವೀಡಿಯೋದಲ್ಲೇ ನಾನು ಹೇಳಿದ್ದೀನಿ ಇವ್ರಿಗೆಲ್ಲ ಅಮೌಂಟ್ ಬರಲ್ಲ ಅಂತ. ಸೊ ಅಂದರೆ ಕನ್ಫರ್ಮ್ ಆಗಿ ನಮ್ಮದೆಲ್ಲ ಚೆಕ್ ಮಾಡಿದ್ದೀನಿ ನಾನು, ನಮ್ಮದೆಲ್ಲ ಆಲ್ರೆಡಿ ಡೇಟೇ ತೋರಿಸ್ತಾ ಇದೆ, ಅಂದರೆ ಈ ಡೇಟ್ಗೆ ಟ್ರಾನ್ಸ್ಫರ್ ಆಗಿದೆ ಅಮೌಂಟ್ ಅಂತ ತೋರಿಸ್ತಾ ಇದೆ. ಒಬ್ಬೊಬ್ರದ್ದು ಮಾತ್ರ ನಾನು ಚೆಕ್ ಮಾಡಿದಾಗ ಏನಾಗ್ತಾಯಿದೆ ಅಂತಂದರೆ GST ಪೇಯರು, ಇನ್ಕಮ್ ಟ್ಯಾಕ್ಸ್ ಪೇಯರು ಅಂತ ಯಾರ್ಯಾರಿಗೂ ಬಂದಿತ್ತು ನೋಡಿ, ಅವ್ರಿಗೆಲ್ಲ ಅಮೌಂಟು ಟೆಕ್ನಿಕಲ್ ಇಶ್ಯೂಯಿಂದ ಯಾರ್ಯಾರಿಗೆ ಅಮೌಂಟ್ ಬರ್ತಾ ಇಲ್ಲ, ಅಂದರೆ ಅವ್ರು GST ಪೇನೇ ಮಾಡಿರಲ್ಲ, ಅವ್ರಿಗೆಲ್ಲ ಅಮೌಂಟ್ ಬರ್ತಾ ಇರಲಿಲ್ಲ ನೋಡಿ, ಅವ್ರಿಗೆಲ್ಲ ಅಮೌಂಟ್ ಬಂದಿದೆ. APL ಕಾರ್ಡ್ ಅವ್ರಿಗೂ ಎಷ್ಟೋ ಜನಕ್ಕೆ ನಾವು ಏನು ಮಾಡಿದ್ದೀವಿ ಅಂತಂದರೆ ಗೃಹಲಕ್ಷ್ಮಿ ಅಪ್ಲೈ ಮಾಡಿದ್ದೀವಿ, ಅವ್ರಿಗೂ ಅಮೌಂಟ್ ಬಂದಿದೆ, ಓಕೆನಾ. ಬಟ್ ಏನಾಗಿದೆ ಅಂದರೆ ಇಲ್ಲಿ ಯಾರ್ಯಾರು GST ಪೇ ಮಾಡ್ತಾ ಇದ್ರೂ ಅವ್ರಿಗೆ ಅಮೌಂಟ್ ಬರ್ತಾ ಇತ್ತು ನೋಡಿ, ಅವರಿಗೆ ಇಲ್ಲಿ ಹೊಡ್ತಾ ಬಿದ್ದಿರೋದು. ಅರ್ಥ ಆಯ್ತಾ? ಇವಾಗ ಯಾರ್ಯಾರಿಗೆ ಬಂದಿದೆಯೋ ಅವ್ರದ್ದು ಲಕ್ಕು ಅದು. ಇವಾಗ ಮಾರ್ಚಲ್ಲಿ ಯಾರ್ಯಾರು GST ಪೇಯರ್ ಅಂತ ಬಂದು ಅವ್ರಿಗೆ ಅಮೌಂಟ್ ಬರುತ್ತಾ ಅದು ಅವ್ರ ಲಕ್ಕು. ಬಟ್ ಏನಾಗ್ತಾ ಇದೆ ಅಂತಂದರೆ ಇದರಲ್ಲಿ ತುಂಬ ಜನದ್ದು ಯಾರ್ಯಾರು GST ಪೇ ಮಾಡಿದ್ರೂ ಅವ್ರಿಗೆ ಅಮೌಂಟ್ ಬರ್ತಾ ಇದೆಯೋ ಅವ್ರಿಗೆ ಈ ಸಾರಿ ಏನಂತ ಬರ್ತಾ ಇದೆ ಅಂದರೆ ಯುವರ್ ಸ್ಯಾಂಕ್ಷನ್ ಲೆಟರ್ ಈಸ್ ರಿಜೆಕ್ಟೆಡ್ ಅಥವಾ ಕ್ಯಾನ್ಸಲ್ಡ್ ಅಂತ ಬರ್ತಾ ಇದೆ. ಆ ಸ್ಕ್ರೀನ್ಶಾಟ್ ನಿಮಗೆ ನಾನು ಇಲ್ಲಿ ಆ್ಯಡ್ ಮಾಡಿರ್ತೀನಿ. ಅಂದರೆ ಎಲ್ರಿಗೂ ಅದೇ ಥರ ತೋರಿಸ್ತಾ ಇಲ್ಲ, ನಾನು ಇದನ್ನು ಹೇಳ್ತೀನಿ ನಿಮಗೆ. ಎಲ್ರಿಗೂ ಆ ಥರನೇ ಇವಾಗ ನಾನು ನಂದು ಚೆಕ್ ಮಾಡಿದ್ದೀನಿ, ಆ ಥರ ತೋರಿಸ್ತಾ ಇರಲಿಲ್ಲ, ಒಬ್ಬೊಬ್ರದ್ದು ಮಾತ್ರ ತೋರಿಸ್ತಾ ಇದೆ. ಈ ಥರನೂ ಆಗ್ಬೋದು ಟೆಕ್ನಿಕಲ್ ಇಶ್ಯೂಯಿಂದ ಸಿಸ್ಟಮಲ್ಲಿ ಏನಾಗುತ್ತೆ ನನಗೆ ಅದು ಅನಿಸುತ್ತೆ ಒಂದೊಂದು ಸಾರಿ. ಬಟ್ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ರೂ ಒಂದೊಂದು ಸಾರಿ ಆಗುತ್ತೆ, ನೋಡುವ ಏನಾಗುತ್ತೋ ಅಂತ. ಬಟ್ ಹಿಂಗೆ ಬರ್ತಾ ಇದೆ. ಬಟ್ ಅವ್ರಿಗೆ ಚೆನ್ನಾಗಿರೋರು, ನಾನು ಎಷ್ಟು ಚೆನ್ನಾಗಿ ಚೆಕ್ ಮಾಡಿದ್ದೀನಿ, ಸ್ವಂತ ಮನೆ ಇರೋರು ಆ ಥರ ಈ ಥರ ಎಲ್ಲ ಇರೋರಿಗೆ ಚೆಕ್ ಮಾಡಿದ್ದೀನಿ, ಆ ಥರ ಬರ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಮತ್ತು ಇಂಥ ವೀಡಿಯೋಸು, ಇಂಥ ಕಂಟೆಂಟ್ಸ್ಗಳನ್ನು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ. ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ವಿಡಿಯೋನ ಫುಲ್ ವಾಚ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ, ಯಾಕಂದರೆ ಇಷ್ಟೆಲ್ಲ ವೀಡಿಯೋಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರೋದು. ಆ್ಯಕ್ಚುಲಿ ನಂದು ಒಬ್ಬರದೇ ಅಂತ ಹೇಳ್ತಾ ಇಲ್ಲ, ನಾನು ಎಲ್ರದ್ದು ಅವರೆಲ್ಲ ನಿಮಗೋಸ್ಕರನೇ, ಎಲ್ಲ ಯೂಟ್ಯೂಬರ್ಸಿದ್ರು ನಿಮಗೋಸ್ಕರನೇ ವೀಡಿಯೋಸ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಪ್ಲೀಸ್ ರೆಸ್ಪೆಕ್ಟ್ ಕೊಟ್ಟು ಯೂಟ್ಯೂಬರ್ಸ್ಗೆ ರೆಸ್ಪೆಕ್ಟ್ ಮಾಡಿ ಪ್ಲೀಸ್. ಮತ್ತು ಒಬ್ಬರು ಕಮೆಂಟ್ ಹಾಕಿದ್ರು, ಏನಂತಂದರೆ ಬರೀ 7ನೇ ಕಂತು 8ನೇ ಕಂತಿದೆ ಹೇಳ್ತೀರಾ ನೀವು, ನಮಗೆ ಒಂದು ಕಂತು ಬಂದಿಲ್ಲ, ನಾವೇನು ಮಾಡೋದು ಅಂತ ಕಮೆಂಟ್ ಹಾಕಿದ್ದಾರೆ. ಅವ್ರ ಹೆಸರು ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅಥವಾ ಅವ್ರ ಕಮೆಂಟೇ ಇಲ್ಲಿ ಸ್ಕ್ರೀನ್ಶಾಟ್ ತೊಗೊಂಡು ಇಲ್ಲಿ ಆ್ಯಡ್ ಮಾಡಿರ್ತೀನಿ. ನಮಗೆ ಒಂದು ಕಂತಿನೂ ಬಂದಿಲ್ಲ. ಅವರು ಎಲ್ಲಿಂದ ಅಂದರೆ ಆನೇಕಲ್ಲಿಂದ ಮೆಸೇಜ್ ಮಾಡಿದರು. ಏನಂದರೆ ನಮಗೆ ಒಂದು ಕಂತು ಅಮೌಂಟೇ ಬಂದಿಲ್ಲ ಮೇಡಮ್. ನಿಜ ಹೆಲ್ಪ್ಲೆಸ್ಸು ನಾವು ಇದರಲ್ಲಿ, ಯಾಕಂದರೆ ರೇಷನ್ ಕಾರ್ಡ್ ನಂಬರ್ ಕೊಟ್ರೇ ನಾವು ಏನಿದೆ ನಿಜವಾದ ಮಾಹಿತಿ ಏನು ಎತ್ತ ಅಂತ ಹೇಳ್ಬೋದು. ರೇಷನ್ ಕಾರ್ಡ್ ಇಲ್ಲ ಅಂದರೆ ರೇಷನ್ ಕಾರ್ಡ್ ನಂಬರ್ ಇಲ್ಲ ಅಂದರೆ ಇಲ್ಲಿ ಏನು ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಬೇಜಾರು ಮಾಡ್ಕೋಬೇಡಿ. ಒಂದು ಸಾರಿ ಹೋಗಿ ನಿಮ್ಮ ಹತ್ತಿರದ ಯಾವುದಾದ್ರೂ ಸೇವಾ ಕೇಂದ್ರ ಅಥವಾ ಬಾಪೂಜಿ ಗ್ರಾಮವನ್ನು ಇರುತ್ತಲ್ಲ ಅದು, ಆಮೇಲೆ ಕರ್ನಾಟಕವನ್ನು, ಅಲ್ಲೆಲ್ಲ ಹೋಗಿ ನೀವು ವಿಚಾರಿಸಿ. ಏನಪ್ಪ ಅಂತಂದರೆ ವಿಚಾರಿಸಿ ಅಂತ ಹೇಳೋಕ್ಕೂ ಬೇಜಾರು, ಯಾಕಂದರೆ ತುಂಬ ಕೇರ್ಲೆಸ್ ಮಾಡ್ತಾರೆ ಈ ನಡುವೆ. ಗೃಹಲಕ್ಷ್ಮಿ ಅಂದ ತಕ್ಷಣವೇ ಕಾರ್ಡೇ ಮುಟ್ಟಲ್ಲ, ಆ ಥರನೂ ಆಗ್ತಾಯಿದೆ. ಸೊ ಹಾಗಾಗಿ ನೀವು ಒಂದು ಸಾರಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಏನಕ್ಕೆ ಬಂದಿಲ್ಲ ಅಂತಲೂ ನೋಡಿ. ಆಮೇಲೆ ನಿಮ್ಮದೇನಾದರೂ GST ಪೇ, RT ರಿಟರ್ನ್ಸ್ ಅಂತ ಬರ್ತಾ ಇದ್ದರೆ ಏನು ಮಾಡಿ ಗೊತ್ತಾ, ನೀವು ಟೆಕ್ನಿಕಲ್ ಇಶ್ಯೂ, ನೀವು ಪೇ ಮಾಡ್ತಾ ಇಲ್ಲ, ಟೆಕ್ನಿಕಲ್ ಇಶ್ಯೂಯಿಂದ ಆ ಥರ ಆಗ್ತಾಯಿದೆ ಅಂದರೆ ಖಂಡಿತ ಈ ಸಾರಿ ಅಮೌಂಟ್ ಬರುತ್ತೆ. ಇನ್ನು ಆ ಥರ ಬರ್ತಾ ಇದೆ ಅಂತಂದರೆ ಏನು, ನೀವು GST ಪೇಯರು ಹಿಂದೆ ಒಂದು 10 ವರ್ಷ ಹಿಂದೆನೂ ನೀವು ಮಾಡಿದ್ದೀರಾ ಅಂತಂದರೆ ಅದು ಆಧಾರ್ ಕಾರ್ಡ್ ಲಿಂಕ್ ಇರೋದ್ರಿಂದ ಆ ಥರ ಏನು ಮಾಡೋಕ್ಕಾಗಲ್ಲ. ನೀವು ಆ ಥರ ಇವಾಗ ಅಮೌಂಟು ಬರೋಲ್ಲ ನಿಮಗೆ.
ಇದ್ದಿದ್ದು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ಇನ್ನೊಬ್ಬೊಬ್ಬರು ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ, ಇನ್ನೂ ಆಗಲೇ ಮೆಸೇಜ್ ಹಾಕಿರ್ತಾರೆ. ಅವ್ರಿಗೆ ಏನು ಜಸ್ಟ್ ತಮಾಷೆಗೆ ಮಾಡ್ತಾರಾ ಅಥವಾ ಏನು ಅಂತ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ 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 ಐ ಹಂಬಲ್ ರಿಕ್ವೆಸ್ಟು, ಆ ಥರ ಮಾಡೋಕ್ಕೆ ಹೋಗಬೇಡಿ. ಏನಾದರೂ ನಿಜವಾದ ಮಾಹಿತಿ ಬೇಕು ಅಂದರೆ ಮಾತ್ರ ನೀವು ಮೆಸೇಜ್ ಹಾಕಿ ಕಮೆಂಟ್ ಹಾಕಿ, ಅದಕ್ಕೆ ನಾವೆಲ್ಲ ರಿಪ್ಲೈ ಮಾಡ್ತೀವಿ. ನಾನು ಒಬ್ಬಳೇ ಅಲ್ಲ, ಎಲ್ಲ ಯೂಟ್ಯೂಬರ್ಸ್ ಪರವಾಗ್ಲೂ ನಾನೇ ನಿಮಗೆ ಹೇಳ್ತಾ ಇದ್ದೀನಿ. ಓಕೆನಾ? ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ. ನನಗೆ ಹುಷಾರಿಲ್ಲ 2 ದಿವಸದಿಂದ. ಇವತ್ತು ನಿಮಗೆ ಈ ಇಂಪಾರ್ಟೆಂಟ್ ಅಪ್ಡೇಟ್ ತಿಳಿಸ್ಬೇಕು ಅಂತಲೇ ನಾನು ನಿಮಗೆ ವಿಡಿಯೋ ಮಾಡ್ತಾ ಇರೋದು. ಓಕೆನಾ? ಅಲ್ಲಿವರೆಗೂ ಜೈ ಹಿಂದ್.